ಆಪರೇಷನ್ ಸಿಂಧೂರ್ ಈ ಒಂದು ಅಟ್ಯಾಕ್ ಏನಾಗಿದೆ ಪಾಕಿಸ್ತಾನದ ಮೇಲೆ, ಇದು ಆಗಿದ ಮೇಲೆ ಮೊದಲು ಪ್ರಾರಂಭದಲ್ಲಿ ಏನು ಅನ್ನೋದು ಗೊತ್ತಾಗದೇ ಇದ್ದರೂ ಕೂಡ ಈಗ ಪ್ರತಿದಿನ ಕೂಡ ಒಂದೊಂದು ಅಂಶ ಅಲ್ಲಿ ಆಗಿರುವ ನಷ್ಟಗಳು, ಈ ಒಂದು ದಾಳಿಯಿಂದ ಎಷ್ಟು ಪ್ರಮಾಣದಲ್ಲಿ ಪಾಕಿಸ್ತಾನ ನಷ್ಟವನ್ನು ಅನುಭವಿಸ್ತಾ ಇದೆ ಅನ್ನೋದು ಈಗ ನೋಡ್ತಾ ಹೋಗ್ಬೋದಾಗಿದೆ. ಈ ಒಂದು ಅಂದಾಜಿನ ಒಂದು ಲೆಕ್ಕ ಸಂಪೂರ್ಣವಾಗಿ ಸಿಗಬೇಕು ಅಂದರೆ ಇನ್ನೂ ಕನಿಷ್ಠ ಒಂದು 3 ತಿಂಗಳ ಕಾಲ ಆದರೂ ಬೇಕು ಅನ್ನೋದು ಒಂದು ಗೊತ್ತಾಗ್ತಾ ಇದೆ. ಸೊ ಆದ್ರೂ ಒಂದು ಅಂದಾಜಿನ ಪ್ರಕಾರ ಈಗಾಗಲೇ ರನ್ವೇಗಳ ನಷ್ಟ ಆಗಿರುವಂಥದ್ದು, ಅಲ್ಲಿ ಫೈಟರ್ ಜೆಟ್ಗಳಾಗಿರುವಂಥದ್ದು, JF-16 ಆಗಿರ್ಬೋದು, ಅಮೇರಿಕದ ಫೈಟರ್ ಜೆಟ್ಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ಇತರೆ ಒಂದು ಶೆಲ್ಟರ್ಗಳು ಇದ್ದಂಥ ಒಂದು ಫೈಟರ್ ಜೆಟ್ಗಳಾಗಿರ್ಬೋದು, ಇವುಗಳನ್ನು ನಷ್ಟನ ಒಂದು ಅಂದಾಜಿನ ರೀತಿಯಲ್ಲಿ ನೋಡೋದಾದರೆ ಬಹಳಷ್ಟು ಹಣ ಬೇಕು. ಈ ಹಣವನ್ನು ಒದಗಿಸೋದಕ್ಕೆ ಪಾಕಿಸ್ತಾನ ಏನು ಮಾಡುತ್ತೆ, ಮತ್ತು ಹಣವನ್ನು ಸರಿದೂಗಿಸೋದಕ್ಕೆ ಮತ್ತೆ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಹೋಗುತ್ತಾ, ಈ ಎಲ್ಲ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಿಂಗಾದ್ರೆ ಹಿಂಗೆ ಚಾನಲ್ನ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಹಿಂಗಾದ್ರೆ ಹಿಂಗೆ ಚಾನಲ್ನಲ್ಲಿ ನಾನು ಬಹಳ ದಿನಗಳಿಂದ ನಿಮ್ಮನ್ನು ಸಂಪರ್ಕಿಸದೆ ಇರೋದಕ್ಕೆ ನಾನು ಕ್ಷಮೆಯನ್ನು ಯಾಚಿಸ್ತೇನೆ. ಕೆಲವು ಕೆಲಸದ ಒತ್ತಡಗಳಿಂದಾಗಿ ನಾನು ಈ ಚಾನಲ್ನಲ್ಲಿ ನಿಮ್ಮನ್ನು ಸಂಪರ್ಕಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಹಾಗಾಗಿ ನಾನು ಎಲ್ಲ ಒಂದು ವೀಕ್ಷಕರಿಗೂ ಕೂಡ ಕ್ಷಮೆಯನ್ನು ಕೇಳ್ತೇನೆ. ಇನ್ನು ಮುಂದೆ ಈ ಚಾನಲ್ನ ಸಕ್ರಿಯವಾಗಿ ನಿಮಗೆ ವೀಡಿಯೋಗಳು ತಲುಪುತ್ತೆ. ಸೊ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ವಿಶಿಷ್ಟವಾದಂಥ ಒಂದು ವಿಷಯಗಳನ್ನು ತಗೊಂಡು ಈ ಒಂದು ಚಾನಲ್ ಮೂಲಕ ನಿಮ್ಮ ಮುಂದೆ ಬರಲಿದ್ದೇನೆ. ಆಪರೇಷನ್ ಸಿಂಧೂರ್ ಈ ಒಂದು ನಡೆದ ನಂತರ 11ರಿಂದ 12 ಏರ್ ಬೇಸ್ಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಈ ಒಂದು ದಾಳಿ ಏನಾಗಿದೆ, ಈ ದಾಳಿನಲ್ಲಿ ಕೇವಲ ಏರ್ ಬೇಸ್ಗಳು ಅಷ್ಟೇ ಅಲ್ಲ, ಏರ್ ಶೆಲ್ಟರ್ಗಳ ಮೇಲೆ ಆಗಿದೆ, ಮತ್ತು ಅಲ್ಲಿನ ಒಂದು ಎಕ್ವಿಪ್ಮೆಂಟ್ಸ್ಗಳ ಮೇಲೆ ಆಗಿದೆ. ಅಮೇರಿಕ ಮತ್ತು ಜಪಾನ್ ನೀಡಿದಂಥ ಅಮೇರಿಕ ಮತ್ತು ಚೈನಾ ನೀಡಿದಂಥ ಕೆಲವು ಏರ್ ಜೆಟ್ಗಳ ಮೇಲೆ, ಅತ್ಯಾಧುನಿಕವಾದಂಥ ಏರ್ ಜೆಟ್ಗಳ ಮೇಲೆ ಅಲ್ಲಿ ದಾಳಿ ನಡೆದಿದೆ. ಇವುಗಳ ಅಂದಾಜನ್ನು ನಾವು ಲೆಕ್ಕ ಹಾಕ್ತಾ ಹೋದರೆ ಏರ್ ಬೇಸ್ಗಳನ್ನು ಅಲ್ಲಿ ಆಗಿರುವಂಥ ಒಂದು ನಷ್ಟವನ್ನು ನಾವು ನೋಡ್ತಾ ಹೋದರೆ ಒಂದೊಂದು ಏರ್ ಬೇಸನ್ನು ಸರಿಪಡಿಸಲಿಕ್ಕೆ ಇವತ್ತಿನ ದಿನದಲ್ಲಿ $1.5 ಬಿಲಿಯನ್ ಹಣ ಬೇಕಾಗ್ಬೋದು. ಸೊ ಆ ರೀತಿಯಲ್ಲಿ ಲೆಕ್ಕ ಹಾಕ್ಕೊಂಡ್ರೆ ಸಾಧಾರಣವಾಗಿ 1200ರಿಂದ 1500 ಕೋಟಿ ಒಂದೊಂದು ಏರ್ ಬೇಸನ್ನು ಸರಿಪಡಿಸಲಿಕ್ಕೆ ಬೇಕಾಗುತ್ತೆ. ಸೊ ಅಂಥದ್ರಲ್ಲಿ 11ರಿಂದ 12 ಏರ್ ಬೇಸ್ಗಳು ನಷ್ಟವಾಗಿದೆ. ಅದರಲ್ಲೂ ಪ್ರಮುಖವಾಗಿ 3ರಿಂದ 4 ಏರ್ ಬೇಸ್ಗಳು ಬಹಳಷ್ಟು ಒಂದು 30ರಿಂದ 40% ನಷ್ಟವನ್ನು ಅನುಭವಿಸಿದೆ ಅನ್ನೋದು ಕಂಡುಬರ್ತಾ ಇದೆ. ಸೊ ಅಂಥ ಒಂದು ಏರ್ ಬೇಸ್ಗಳಿಗೆ ಜಾಸ್ತಿ ಆಗ್ಬೋದು. ಆವ್ರೇಜಾಗಿ ನಾವು $1.5 ಬಿಲಿಯನ್ ಅಂತ ಲೆಕ್ಕ ಹಾಕ್ಕೊಂಡ್ರೆ ಇದಕ್ಕೆ ಬಹಳಷ್ಟು ಸಾವಿರಾರು ಕೋಟಿ ಹಣ ಬೇಕಾಗತ್ತೆ. ಅವರ ಬಳಿ ಈಗಾಗಲೇ ಇರುವಂಥ ಒಂದು ಫಾರಿನ್ ಎಕ್ಸ್ಚೇಂಜ್ ಸ್ಟಾಕ್ ಏನು ಇಟ್ಕೊಂಡಿದ್ದಾರೆ, ಡಾಲರ್ಸ್ ಇಟ್ಕೊಂಡಿದ್ದಾರೆ, ಅದು $700 ಇದೆ ಅಂತ ಅನ್ನೋದು ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಇಷ್ಟೆಲ್ಲ ಹಣವನ್ನು ತಗೊಳ್ಳೋದಕ್ಕೆ ಮತ್ತೆ ಅವರು ಪಾತ್ರೆಯನ್ನು ಇಟ್ಕೊಂಡು ಮತ್ತೆ ವಿದೇಶಗಳಿಗೆ ಹೋಗಬೇಕಾಗತ್ತೆ. ಇವುಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಕೆಲವೊಂದು ಏರ್ ಬೇಸ್ಗಳು ನಾಗರಿಕ ಉದ್ದೇಶಕ್ಕೂ ಕೂಡ ಬಳಸ್ತಾ ಇದ್ದರು. ಅಂಥ ಏರ್ ಬೇಸ್ಗಳನ್ನೆಲ್ಲ ನೋಡೋದಾದರೆ ಅವುಗಳೆಲ್ಲ ವರ್ಷಾನುಗಟ್ಟಲೆ ಬೇಕಾಗುತ್ತೆ ರಿಪೇರಿಯನ್ನು ಮಾಡಲಿಕ್ಕೆ. ಸೊ ಹಾಗಾಗಿ ಇವುಗಳನ್ನು ಅವರು ಸರಿಪಡಿಸಲಿಕ್ಕೆ $20ರಿಂದ $25 ಬಿಲಿಯನ್ ಹಣ ಬೇಕಾಗತ್ತೆ. ಸೊ ಹಾಗೆಯೇ ಅಮೇರಿಕ ನೀಡಿದಂಥ ಒಂದು ಅತ್ಯಾಧುನಿಕ ಫೈಟರ್ ಜೆಟ್ ಆಗಿರ್ಬೋದು, ಚೈನಾ ನೀಡಿದಂಥ ಫೈಟರ್ ಜೆಟ್ ಆಗಿರ್ಬೋದು, ಸೊ ಇವುಗಳು ಕೂಡ ನಷ್ಟವನ್ನು ಅನುಭವಿಸಿದೆ, ಅವುಗಳಲ್ಲಿ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಹಾಗೆಯೇ ಏರ್ ಕಂಟ್ರೋಲುಗಳಾಗಿರ್ಬೋದು, ಮತ್ತು ಇನ್ನು ಕೆಲವು ಶೆಲ್ಟರ್ಗಳಲ್ಲಿ ಇದ್ದಂಥ ಒಂದು ವಿಮಾನಗಳಾಗಿರ್ಬೋದು. ಸೊ ಮತ್ತು ಕೆಲವೊಂದು ಬೇರೆ ಸ್ಥಳಗಳಲ್ಲಿ ಇದ್ದಂಥ ಇಂಪಾರ್ಟೆಂಟ್ ಪ್ಲೇಸ್ಗಳೇನಿದೆ ಕೆಲವೊಂದನ್ನು ಹೇಳಲಿಕ್ಕೆ ಬರೋದಿಲ್ಲ. ಸೊ ಆದರೂ ಕೂಡ ಇಲ್ಲಿ ನಾನು ಮೆನ್ಷನನ್ನು ಮಾಡ್ತಾ ಇದ್ದೀನಿ. ಅಂಥ ಒಂದು ಸ್ಥಳಗಳ ಒಂದು ಡ್ಯಾಮೇಜ್ ಆಗಿರ್ಬೋದು, ಇವುಗಳನ್ನೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ಇವತ್ತಿನ ಒಂದು ಅಂದಾಜಿನಲ್ಲಿ $45ರಿಂದ $50 ಬಿಲಿಯನ್ ಅಷ್ಟು ನಷ್ಟ ಆಗಿದೆ ಅಮೇರಿಕಕ್ಕೆ ಅನ್ನೋದು ಕಂಡು ಬರ್ತಾ ಇದೆ. ಈ ಒಂದು ನಷ್ಟ ಇದಕ್ಕಿಂತ ಹೆಚ್ಚಾಗಿರ್ಬೋದೇ ಹೊರತು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಒಂದು ಈಗಾಗಲೇ ಅದು ಹಣಕಾಸಿನ ವಿಚಾರದಲ್ಲಿ ತತ್ತರಿಸ್ತಾ ಇದೆ. ಒಂದೊಂದು ಸ್ವಲ್ಪ ಹಣಕ್ಕೂ ಕೂಡ ಅಮೇರಿಕ ಆಗಿರ್ಬೋದು, IMF ಆಗಿರ್ಬೋದು, ಅದರ ಮುಂದೆ ಸಾಲವನ್ನು ಬೇಡ್ತಾ ನಿಂತಿದೆ. ಸೊ ಈಗ ಈ ಪರಿಸ್ಥಿತಿಯಲ್ಲಿ ಇಷ್ಟು ನಷ್ಟವನ್ನು ಸರಿದೂಗಿಸಲಿಕ್ಕೆ, ಮತ್ತು ಅದರಲ್ಲೂ ಕೂಡ ಈಗ ಮಿಲಿಟ್ರಿ ಮೇಯ್ನು ಆಫೀಸ್ ಏನಿದೆ ಅದನ್ನು ಕೂಡ ಬೇರೆ ಕಡೆಗೆ ಹಸ್ತಾಂತರಿಸಬೇಕು ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಇದಕ್ಕೆಲ್ಲ ಸಾವಿರಾರು ಕೋಟಿಗಳು
ಹಣ ಬೇಕಾಗ್ಬೋದು. ಸೊ ಹಾಗಾಗಿ ಇವನ್ನೆಲ್ಲ ಸರಿದೂಗಿಸಲಿಕ್ಕೆ ಇದರ ಒಂದು ಅಂದಾಜನ ತಿಳಿಯಲಿಕ್ಕೇ ಪಾಕಿಸ್ತಾನಕ್ಕೆ ಇನ್ನೂ 3 ತಿಂಗಳ ಕಾಲಾವಕಾಶ ಬೇಕಾಗ್ಬೋದು. ಸೊ ಇದನ್ನು ಸರಿದೂಗಿಸಲಿಕ್ಕೆ ಇದರಿಂದ ಸ್ವಲ್ಪ ಹೊರಬರಲಿಕ್ಕೆ ಇದು ಪಾಕಿಸ್ತಾನಕ್ಕೆ ಕನಿಷ್ಠ ಅಂತಂದ್ರೂ ಕೂಡ 1.5 2 ವರ್ಷಗಳ ಕಾಲ ಬೇಕಾಗತ್ತೆ ಅನ್ನೋದು ಒಂದು ಅಂದಾಜಿನಲ್ಲಿ ಗೊತ್ತಾಗ್ತಾ ಇರುವಂಥ ಅಂಶ. ಸೊ ಹಾಗಾಗಿ ಭಿಕ್ಷಾ ದೇಶ ಮತ್ತೆ ಭಿಕ್ಷಾಟನೆಗಾಗಿ ಪಾತ್ರೆಯನ್ನು ಹಿಡ್ಕೊಂಡು ಹೋಗುವ ಕಾಲ ಇನ್ನೂ ಹೆಚ್ಚಾಗಿದೆ, ಅದರ ಒಂದು ಪರಿಮ ಇನ್ನೂ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ.